ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಗಸ್ಟ್ 13 ಗುರುವಾರ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಗುರುವಾರ ಬಂದ್ ವೇಳೆ ಏನಿರುತ್ತೆ ಏನಿಲ್ಲ, ಈಗ ಸಹಜವಾಗಿ ಬಂದಂತ ಬಂದಾಗ ಏನಿರುತ್ತೆ ಏನಿರಲ್ಲ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದ್ದೇ ಇರುತ್ತೆ. ಬಸ್, ಕ್ಯಾಬ್, ಆಟೋಗಳ ಸಂಚಾರ ಇರುತ್ತಾ ಇರಲ್ವಾ? ಜೊತೆಗೆ ಶಾಲೆ, ಕಾಲೇಜುಗಳು ಗುರುವಾರ ಬಂದ್ ಆಗುತ್ತಾ ಅಥವಾ ಯಥಾವತ್ತಾಗಿ ಕಾರ್ಯವನ್ನು ನಿರ್ವಹಿಸ್ತಾವ? ಆಗಸ್ಟ್ 13ಕ್ಕೆ ರಾಜ್ಯದಲ್ಲಿ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಅಂದು ರೋಡಿಗಿಳಿಯಲ್ಲ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯಲ್ಲ. ಅವತ್ತು 16,000ಕ್ಕೂ ಹೆಚ್ಚು ಆಟೋಗಳ ಸಂಚಾರ ಸ್ಥಗಿತ ಆಗುತ್ತೆ. ಆ ದಿನ ಓಲಾ, ಊಬರ್ ಸಂಚಾರವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಲಿದೆ. ಆಗಸ್ಟ್ 13 ಗುರುವಾರ ಅಖಂಡ ಕರ್ನಾಟಕವೇ ಬಂದ್ ಆಗುತ್ತೆ. ಸೊ ಗುರುವಾರ ಬಂದ್ ಸಂದರ್ಭದಲ್ಲಿ ಏನಿರುತ್ತೆ ಏನಿರಲ್ಲ, ಸೊ ಆ ರೀತಿಯಾದಂಥ ಸಹಜವಾದಂಥ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಉದ್ಭವ ಆಗಿರ್ತವೆ. ಬಸ್ಸು, ಕ್ಯಾಬು ಜೊತೆಗೆ ಆಟೋಗಳು ಏನಾದರೂ ಓಡಾಡ್ತಾವ ಇಲ್ವಾ ಸ್ವಾಮಿ ಅಂತ ಕೇಳ್ತಾ ಇರ್ತಾರೆ ಪಾಪ ಸಾರ್ವಜನಿಕರು. ಗೊತ್ತಾಗಲ್ಲ ಅವ್ರಿಗೆ ಅದಕ್ಕೆ ಉತ್ತರ. ಜೊತೆಗೆ ಶಾಲಾ ಕಾಲೇಜುಗಳು ಓಪನ್ ಇರ್ತಾವ ಇಲ್ವಾ ಅವತ್ತು? ಬಹಳ ಸ್ಪಷ್ಟವಾಗಿದೆ. ಆಗಸ್ಟ್ 13ಕ್ಕೆ ರಾಜ್ಯದಲ್ಲಿ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಇರುತ್ತೆ. ಅವತ್ತು ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಯಾವ ಬಸ್ಗಳು ಕೂಡ ರೋಡಿಗೆ ಇಳಿಯೋದಿಲ್ಲ. 16,000ಕ್ಕೂ ಹೆಚ್ಚು ಆಟೋಗಳ ಸಂಚಾರ ಅವತ್ತು ಸ್ಥಗಿತ ಆಗಿರುತ್ತೆ. ಯಾಕೆ ಅಂತ ಅಂದರೆ ಆಟೋ ಸಂಘಟನೆಯವರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಓಲಾ, ಊಬರ್ ಯಾವ ಸಂಚಾರವೂ ಕೂಡ ಇರೋದಿಲ್ಲ, ಸಂಪೂರ್ಣವಾಗಿ ಸ್ತಬ್ಧ ಆಗಿರುತ್ತೆ. ಸೊ ಹಾಗಾಗಿ ದೂರದ ಊರುಗಳಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡವರು ಭಾಳ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಬೇರೆ ರೀತಿಯಾದಂಥ ಒಂದು ಮಾರ್ಗವನ್ನು ಅನುಸರಿಸಿದರೆ ಒಳ್ಳೆಯದು. ಅಥವಾ ನಿಮ್ಮದೇ ಆದಂಥ ಪರ್ಸ್ನಲ್ ಕ್ಯಾಬ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಪರ್ಸ್ನಲ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಆ ರೀತಿಯಾಗಿ ಮಾಡಿದರೆ ನೀವು ಹೋಗಬೇಕಾದಂಥ ಜಾಗಕ್ಕೆ ತಲುಪಬಹುದು. ಆದರೆ ಬಸ್ಗಳನ್ನು ನಂಬಿದರೆ ಆ ದಿನ ಎಲ್ಲೂ ಹೋಗೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಡಾಡೋದಿಲ್ಲ ಅನ್ನೋ ಮಾಹಿತಿ ಇದೆ. ಜೊತೆಗೆ ಆಟೋಗಳು ಕೂಡ 16,000ಕ್ಕೂ ಹೆಚ್ಚು ಆಟೋಗಳು ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಸಂಚರಿಸ್ತವೆ. ಆ ಆಟೋಗಳು ಅವತ್ತು ಅಂದರೆ ಆಗಸ್ಟ್ 13ನೇ ತಾರೀಕು ಓಡಾಡಲ್ಲ. ಜೊತೆಗೆ ಓಲಾ, ಊಬರ್ ಕೂಡ ಸಂಚಾರ ಇರಲ್ಲ, ಕಾರ್ಯನಿರ್ವಹಿಸೋದಿಲ್ಲ ಅನ್ನೋ ಮಾಹಿತಿ ಇದೆ.